ಹಲೋ ಮೈ ವರ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಡ್ ವಿತ್ ನಾಗೇಂದ್ರ. ಇವತ್ತಿನ ಈ ವಿಡಿಯೋದಲ್ಲಿ ಗುಡಿಬಂಡೆ ಕೋಟೆಯ ಮುಂದುವರೆದ ಭಾಗದ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲನೇ ವಿಡಿಯೋ ಯಾರೆಲ್ಲ ನೋಡಿಲ್ಲ, ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲೋದ್ರೆ ಮೇಲ್ ಕೋಟೆಗೆ ಹೋಗ್ತೀವಿ, ಬಟ್ ಆದರೆ ಇಲ್ಲಿಂದ ಸ್ವಲ್ಪ ರೈಟ್ ವೇಯಲ್ಲಿ ಚಿಕ್ಕದಾಗಿರೋ ಪಾಂಡ್ಗಳೆಲ್ಲ ಇದೆ. ಬನ್ನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. अच्छा ठीक. ನೋಡಿ, ಈ ಗುಡಿಬಂಡೆ ಕೋಟೆಯಲ್ಲಿ ಒಟ್ಟು 19 ಕೊಳಗಳಿವೆ. ಆ 19 ಕೊಳಗಳು ಒಂದಕ್ಕೊಂದು ಲಿಂಕ್ ಆಗಿದೆ, ಅವೆಲ್ಲ ಇಂಟರ್ಲಿಂಕ್ ಆಗಿದೆ. ಸೊ ಅದರಲ್ಲಿ ಒಂದು ಕೊಳನ ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಕೊಳ. ಈ ಥರ 19 ಕೊಳವಿಲ್ಲ. ಈ ಕೊಳಕ್ಕೆ ರಾಮ, ಲಕ್ಷ್ಮಣ, ಇದೇ ಥರ ಒಂದೊಂದು ಕೊಳಕ್ಕೂ ಒಂದೊಂದು ಹೆಸರಿಟ್ಟಿದ್ದಾರೆ. ಈ ಎಲ್ಲ ಕೊಳದ ನೀರನ್ನು ಸೇರಿಸಿದ್ರೆ ಸುಮಾರು 16,000 ಲೀಟರ್ಗಳಷ್ಟು ನೀರಾಗುತ್ತೆ ಅನ್ನೋ ಪ್ರತೀತಿ ಇದೆ. ಅದಕ್ಕೂ ಹೆಚ್ಚು ಕೂಡ ಇದೆ. ಸೊ ಇಲ್ಲಿ ತುಂಬ ಕಡಿದಾಗಿದೆ, ಸ್ವಲ್ಪ ಬಗ್ಕೊಂಡು ಹೋಗಬೇಕು. ಜಾಗ ಸ್ವಲ್ಪ ಕಡ್ದಾಗಿದೆ, ಸ್ವಲ್ಪ ಕಷ್ಟಪಟ್ಕೊಂಡು ಬರಬೇಕು ಇಲ್ಲಿಗೆ. ನೋಡಿ, ಅಲ್ಲಿ ಇನ್ನೊಂದು ಪುಟ್ಟದ ಕೊಳ ಇದೆ. ಇದೇ ಥರ 19 ಕೊಳಗಳಿವೆ. ಅದತ್ರ ಹೋಗೋದ? ಕಷ್ಟ ಇದೆ ಬ್ರೋ. ಓಕೆ, ಸಾಕಾ? ಓಕೆ, ಸಾಕು ಅಂತ ಹೇಳ್ತಿದ್ದಾರೆ. ಅಷ್ಟು ಕಡ್ದಾಗಿದೆ, ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ, ಕೋಟೆ ಸ್ವಲ್ಪ ಇಲ್ಲಿ ಕವರ್ ಆಗಿದೆ. ಅಲ್ಲಲ್ಲಿ ಸ್ವಲ್ಪ ಕೋಟೆದ ಅವಶೇಷ ನೋಡ್ಬೋದು ನಾವು. ಅಲ್ಲಿ ಒಂದು ರೋಪ್ ಕೂಡ ಇದೆ. ಹಾಂ, ಒಂದು ರೂಪ್ ಕೂಡ ಇದೆ. ಬನ್ನಿ, ಇಲ್ಲಿ ಇನ್ನೊಂದು ವಿಶೇಷ ಇದೆ, ಅದನ್ನು ತೋರಿಸ್ತೀನಿ ಮತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬೈರೇಗೌಡ ಮಾಡ್ತಿದ್ದದ್ದು ದರೋಡೆ ಅಲ್ಲ, ದರೋಡೆ ಮಾಡ್ತಿದ್ದ. ಅದನ್ನು ತಗೊಂಡು ಬಂದು ಬಡವರಿಗೆ ಹಂಚುತ್ತಿದ್ದ. ಅದಕ್ಕೋಸ್ಕರನೇ ಈ ಗುಡಿಬಂಡೆ ಜನ ಏನಿದ್ದಾರೆ ಅವರಿಗೆ ಬೈರೇಗೌಡ ಅಂದರೆ ತುಂಬ ಇಷ್ಟ. ಅದಕ್ಕೊಂದು ಉತ್ತಮವಾದ ಉದಾಹರಣೆ ಕೊಡೋದಾದರೆ, ಇಲ್ಲಿ ಕಾಣ್ತಿದ್ದೆಲ್ಲ ಕೆರೆ, ಇದು ಬೈರೇಗೌಡ ನಿರ್ಮಿಸಿರೋ ಕೆರೆ. ಈ ಕೆರೆ ನಿರ್ಮಿಸ್ತಿರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಾರು ಈ ಕೆರೆ ಕೆಲಸಕ್ಕೆ ಬಂದಿರ್ತಾರೆ ಕೆರೆ ಕಟ್ಟೋದಕ್ಕೆ, ಅವರಿಗೆಲ್ಲ ತುಂಬ ರೋಗಗಳು ಬರ್ತಿರೋದು, ಅವ್ರಿಗೆ ಹುಷಾರಿಲ್ದಿರ ಆ ಥರ ಎಲ್ಲ ಆಗ್ತಿರುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಬೈರೇಗೌಡ ಏನು ಮಾಡ್ತಾನೆ, ತನ್ನ ಆರಾಧ್ಯ ಶಿವನಲ್ಲಿ ಕೇಳ್ಕೊತಾನೆ, ನಾನೀಗ ಜನರಿಗೋಸ್ಕರ ಒಳ್ಳೇದು ಕೆಲಸ ಮಾಡಬೇಕು ಅಂತ ಹೋಗ್ತಿದ್ದೀನಿ, ಏನಕ್ಕೆ ಇಲ್ಲಿ ಕೆಲಸ ಮಾಡೋಕ್ಕೆ ಬರೋರಿಗೆಲ್ಲ ಈ ಥರ ತೊಂದರೆ ಆಗ್ತಿದೆ ಅಂತ ಅವನು ಹೇಳ್ತಾನೆ. ಆಗ ಅವನ ಮಾತನ್ನಾಗೆ ಕೇಳಿಸ್ಕೊಂಡಂಥ ಶಿವ ಒಬ್ಬ ವೃದ್ಧನ ರೂಪದಲ್ಲಿ ಬಂದು ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವರಿಗೆಲ್ಲ ಏನು ಕಾಯಿಲೆ ಇರುತ್ತೆ ಅದನ್ನೆಲ್ಲ ಹೋಗೋ ಥರ ಇದು ಮಾಡ್ತಾರೆ. ಆ ನೆನಪಿಗೋಸ್ಕರ ಆ ಕೆರೆ ಹತ್ರನೇ ಒಂದು ದೇವಸ್ಥಾನ ಕಟ್ತಾರೆ ಶಿವನಿಗೋಸ್ಕರ, ತನ್ನ ಆರಾಧ್ಯ ಶಿವನಿಗೋಸ್ಕರ ಒಂದು ದೇವಸ್ಥಾನ ಕಟ್ತಾರೆ. ಈ ಶಿವನ ದೇವಸ್ಥಾನಕ್ಕೆ ಈಗಲೂ ಗುಡಿಬಂಡೆ ಊರಲ್ಲಿ ಪೂಜೆ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಇಲ್ಲಿ ಪುಟ್ಟ ಪುಟ್ಟ ರಹಸ್ಯ ಮಾರ್ಗಗಳಿವೆ, ನಾವು ನೋಡ್ಬೋದಿಲ್ಲೇ. ಇದು ಎಷ್ಟು ಚಿಕ್ಕದಾಗಿದೆ ಅಂದರೆ ನಾವು ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ಒಂದು ನಿಮಿಷ ಆದರೂ ಟ್ರೈ ಮಾಡ್ತೀನಿ ಒಳಗಡೆ ಹೋಗೋಕ್ಕೆ. ನೋಡಿ, ಇದೊಂದು ರಹಸ್ಯ ಮಾರ್ಗ. ಕುತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ತೆವಳ್ಕೊಂಡು ಒಳಗಡೆ ಹೋಗಬೇಕು, ಆ ಥರ ಇದೆ. ಇದು ಕೂಡ ತುಂಬ ಚಿಕ್ಕದಾಗಿದೆ. ಇಲ್ಲಿಂದ ಹಾಗೆ ನಾವು ಬೇರೆ ರಹಸ್ಯ ಮಾರ್ಗಗಳಿಗೆಲ್ಲ ಇದು ಕನೆಕ್ಟ್ ಆಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಕಲ್ಲುಗಳು ಬಿದ್ದುಬಿಟ್ಟಿದೆ, ಹೋಗೋಕ್ಕಾಗ್ತಿಲ್ಲ. ಮುಂಚೆ ಇಲ್ಲೆಲ್ಲ ಓಡಾಟ ಇತ್ತು, ಏನಾದರೂ ಅಪಾಯ ಬಂತು ಅಂದಾಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದಿತ್ತು. ಮೇನ್ ಕೋಟೆ. ಮನೆ ಆ ಕಡೆ ಇನ್ನೊಂದಿದೆ, ಅಲ್ಲಿ ಆಮೇಲೆ ಅಲ್ಲಿಗೆ ಹೋಗೋದು. ಸೊ ಇವಾಗ ಇದನ್ನು ಮುಗಿಸೋಣ.
ಸೊ ಹೀಗೆ ಒಳಗಡೆ ಬಂದರೆ ಬೃಹತ್ ಬಂಡೆಗಳು. ನಾವು ಆಲ್ಮೋಸ್ಟ್ ಸ್ಟಾಪಲ್ಲಿದ್ದೀವಿ. ನೋಡಿ ಇಲ್ಲೊಂದು ಕೊಳ ಇದೆ. ಟಾಪಲ್ಲಂತೂ ಮಸ್ತಾಗಿದೆ. ಕೋಟೆ ಟಾಪಲ್ಲಿದ್ದೀವಿ. ಯುದ್ಧಗಳು ನಡೆಯೋದು ವಿಜಯಕ್ಕೋಸ್ಕರ, ವಿಜಯಗಳನ್ನ ಸಾಧಿಸೋದು ಇತಿಹಾಸಕ್ಕೋಸ್ಕರ. ಹಿಸ್ಟರಿ ಆಲ್ವೇಸ್ ವಿನ್ಸ್. ಈ ಕೋಟೆ ಮೇಲೆ ಒಂದು ಕಲ್ಲಿಂದ ಮಾಡಿರೋ ಭವನ ಇದೆ. ಇಲ್ಲಿ ಪಾಳೆಗಾರರು ವಾಸ ಇರೋದಕ್ಕೆ, ದವಸ ಧಾನ್ಯಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿರೋದಕ್ಕೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡ್ಕೊಂಡಿದ್ರು. ಈ ಗುಡಿಬಂಡೆ ಕೋಟೆಯ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ರಾಮೇಶ್ವರ ಟೆಂಪಲ್. ಇಲ್ಲಿ ಸ್ವಯಂ ಶ್ರೀ ರಾಮಚಂದ್ರರು ವಿಶ್ವಾಮಿತ್ರ ಸಮೇತರಾಗಿ ಬಂದು ತಮ್ಮ ಬ್ರಾಹ್ಮಣ ಹತ್ಯೆ ದೋಷ ನಿವಾರಣೆಗೋಸ್ಕರ ಒಂದು ಸಾಲಿಗ್ರಾಮ ಶಿವಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದರ ಒಂದಷ್ಟು ಕುರುಹುಗಳು, ಸಾಕ್ಷಿ ಚಿತ್ರಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ದೇವಸ್ಥಾನ ಒಳಗಡೆ ಏನೋ ನೋಡೋಕ್ಕಾಗ್ತಿಲ್ಲ, ಫುಲ್ ಕ್ಲೋಸ್ ಆಗಿದೆ, ಡೋರ್ ಕ್ಲೋಸ್ ಆಗಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ದೇವಸ್ಥಾನದ ಮೇಲೆ ವಿಶ್ವಾಮಿತ್ರರು, ಶಿವಲಿಂಗ, ಈ ತರಹದ ಎಲ್ಲಾ ಕೆತ್ತನೆಗಳಿರೋದನ್ನ ನೋಡ್ಬೋದು. ಇಂಥ ಈ ವಿಶೇಷ ಇತಿಹಾಸ ಇರೋ ದೇವಸ್ಥಾನ ಈಗ ಯಾವುದೇ ಪೂಜೆ ಇಲ್ಲದೆ ನಿಂತಿರೋದು ತುಂಬಾ ಬೇಜಾರಾಗುತ್ತೆ. ಇದ್ರ ಬಗ್ಗೆ ನಾವು ಅಲ್ಲೇ ಸ್ಥಳೀಯರಿಗೆ ವಿಚಾರಿಸ, ಯಾಕೆ ದೇವಸ್ಥಾನದಲ್ಲಿ ಯಾವುದೇ ರೀತಿ ಪೂಜೆ ನಡೀತಿಲ್ಲ ಅಂತ. ಅವರು ನಮಗೆ ಹೇಳಿದ್ದು, ಪೂಜೆ ಮಾಡೋದಕ್ಕೆ ಇಲ್ಲಿನ ಅರ್ಚಕರಿದ್ದಾರಲ್ಲ, ಅವ್ರಿಗೆ ತುಂಬಾ ವಯಸ್ಸಾಗಿದ್ದು ಅವರಿಗೆ ಪೂಜೆ ಮಾಡೋ ಪರಿಸ್ಥಿತಿ ಇಲ್ಲ. ಆದ್ರೆ ಅದನ್ನ ಅವರು ಬೇರೆಯವ್ರು ಬಿಟ್ಕೊಡೋಕ್ಕೂ ಕೂಡ ಸಿದ್ಧ ಇಲ್ಲ. ಅವರ ಕುಟುಂಬದಲ್ಲಾದ್ರೂ ಯಾರಾದ್ರೂ ತಗೊಂಡು ಅದನ್ನ ಪೂಜೆ ಕಂಟಿನ್ಯೂ ಮಾಡಬೇಕು. ಆದ್ರೆ ಅದಕ್ಕೂ ಕೂಡ ಅವ್ರು ಯಾರಿಗೂ ಅವಕಾಶ ಕೊಡ್ತಿಲ್ಲ. ಈವನ್ ಸ್ಥಳೀಯರು ಕೂಡ ನಾವು ಪೂಜೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಅವ್ರಿಗೂ ಕೂಡ ಅವರು ಯಾವುದೇ ರೀತಿ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ಯಾರಾದ್ರೂ ಸಂಬಂಧಪಟ್ಟವರು ಗಮನಹರಿಸಿ ಇಲ್ಲಿ ಪೂಜೆ ಮತ್ತೆ ನಡೆಯೋ ತರ ನೋಡ್ಕೊಬೇಕು. ಹಾಗೆ ದೇವಸ್ಥಾನದ ಎಡಭಾಗದಲ್ಲಿ ಇನ್ನೊಂದು ಪೌಂಡ್ ಇದೆ. ದೇವಸ್ಥಾನದ ಮುಂದೆ ಒಂದು ಕಲ್ಲಿನ ಕಂಬ ಇದೆ. ಅದರ ಮೇಲೆ ಬೇಡರ ಕಣ್ಣಪ್ಪ ಮತ್ತಷ್ಟು ಕಲಾಕೃತಿಗಳನ್ನೆಲ್ಲ ಕೆತ್ತಿದ್ದಾರೆ. ಕೆಲವೊಂದನ್ನ ಐಡೆಂಟಿಫೈ ಮಾಡ್ಬೋದು, ಕೆಲವೊಂದು ಶಿಥಿಲೀಕರಣ ಆಗಿರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ಇದಕ್ಕೆ ಬೇರೆ ಮಾರ್ಗನ ಹುಡುಕ್ಬೇಕೇನೋ. ಇಲ್ಲಿ ನಿಂಗೆ ಹೋದ್ರ ಜಾಗ ಇಲ್ಲ. ಅದ್ರ ಬನ್ನಿ ಒಂದು ವ್ಯೂ ತೋರಿಸ್ತೇನೆ. ಓಕೆ, ದೇರ್ ಅಲ್ಲಿ ನೋಡಿ. ನೆಕ್ಸ್ಟ್ ಇಲ್ಲಿಂದ ಆ ಪೋರ್ಟ್ ಹತ್ರ ಹೋಗೋದ. ಈ ಕಡೆ ಒಂದು ಪೋರ್ಟ್ ಕಂಪ್ಲೀಟ್ ಆಯಿತು. ಸೊ ಒಂದು ಪೋರ್ಟ್ ಇದೆ ನೋಡಿ, ಅಲ್ಲಿಗೆ ಹೋಗೋದ. ಆ್ಯಕ್ಚುಲಿ ಕೋಟೆ ಮೇಲ್ಗೆ ಹೋಗೋದಕ್ಕೆ ಅಂತ ನೀಟಾಗಿರೋ ದಾರಿ ಇಲ್ಲ, ಈ ಥರ ಮಣ್ಣು ದಾರಿ ಐತೆ. ಇದರಲ್ಲೇ ಹೋಗ್ಬೇಕು. ಈಗ ಅಲ್ಲೊಂದು ಪುಟ್ಟದಾಗಿರೋ ಕಾವಲು ಕೋಟೆ ಐತೆ, ಪ್ರಾಪರ್ ದಾರಿ ಇಲ್ಲ. ಅದು ಸ್ವಲ್ಪ ದಾರಿ ಮಾಡ್ಕೊಂಡಾಗ ಹೋಗ್ತೀನಿ. ಕೈಲೆಲ್ಲ ದಾರಿ ಇಲ್ಲ, ಆದರೂ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲೊಂದು ಪೋರ್ಟ್ ಇದೆ, ಅದು ಮಿಸ್ ಆಗಬಾರ್ದಲ್ಲ. ಓಕೆ, ಯಾವುದೇ ಪ್ರಾಣಿ ಇಲ್ಲದೆ ಹೋದ್ರೆ ಸಾಕಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಓಕೆ, ಒಂದು ನೇರಳೆ ಮರ ಥರ ಇದೆ. ಓಕೆ, ಸೊ ಇನ್ನೊಂದು ಪುಟ್ಟ ಪೋರ್ಟಿಗೆ ಬಂದು ಒಳಗಡೆ ಹೋಗೋಕೆ ಆಗ್ತಿಲ್ಲ. ಓಕೆ,
ಫೈನಲಿ ಈ ಸೈಡಿಗೆ ಬಂದು ಇದೇಗೆ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂದರೆ ಅಲ್ಲಿಂದ ಯಾರಾದರೂ ದಾಳಿಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಹೌಸ್ಕೊಂಡು ಕೂತ್ಕೊಬೋದು. ಸೊ ಈ ಪ್ಲೇಸಸಲ್ಲಿ ಮದ್ದು ಗುಂಡು ಆ ಥರ ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದೊಡ್ಡದಾಗಿ ಜಾಗನೇ ಇದೆ ಇಲ್ಲಿ. ಗೆರಿಲ್ಲಾ ಯುದ್ಧ ತಂತ್ರ ಇದೆಯಲ್ಲ, ಸೊ ಅದಿಲ್ಲಿ ತುಂಬ ಎಫೆಕ್ಟಿವ್ ಆಗಿದೆ. ಕೆಳಗಡೆಯಿಂದ ಯಾರು ಬಡ್ದದು ಆರಾಮಾಗಿ ಅವ್ರ ಮೇಲೆ ದಾಳಿ ಮಾಡ್ಬೋದು. ಸೊ ಬನ್ನಿ, ಅಲ್ಲಿನ ದೊಡ್ಡ ಪೋರ್ಟ್ ಇದೆ, ಅಲ್ಲಿಗೆ ಹೋಗೋದ. ಮೇ ಬಿ ಇಲ್ಲೆಲ್ಲ ಕೊಳ ಇತ್ತು ಅನಿಸುತ್ತೆ. ನಿಮ್ಗೆ ಈ ಹಣ್ಣು ಗೊತ್ತಾ? ಇದು ಅಂಕೋಲೆ ಹಣ್ಣು ಅಂತ ಕರಿತೀವಿ ನಮ್ಮ ಸೈಡು. ಇದು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದಷ್ಟು ಅಂಕೋಲೆ ಹಣ್ಣು ಸಿಕ್ತು, ಸೊ ತಿನ್ಕೊಂಡು ಹಾಗೆ ಮುಂದೆ ಹೋಗಿದೆ. ಇದು ಇನ್ನೊಂದು ಪೋರ್ಟು. ತುಂಬ ದೊಡ್ಡದಾಗಿದೆ ಇದಂತೂ. ಇದಂತೂ ತುಂಬ ದೊಡ್ಡದಾಗೇ ಇದೆ. ನೋಡಿ, ನಾವು ಆಗಲೇ ಬಂದಿದ್ದು ಇಲ್ಲಿಂದ ಆ ಕೋಟೆ. ಈ ಪೋರ್ಟಲ್ ಕೂಡ ಚಿಕ್ಕದಾಗಿ ನೋಡಿ, ಹೋಗೋದಕ್ಕೆ ಮಾರ್ಗ ಎಲ್ಲ ಇದೆ. ಇಲ್ಲಿಂದ ಎಸ್ಕೇಪ್ ಆಗ್ಬೋದು. ತುಂಬ ಕಡ್ದಾಗಿದೆ. ಇದಿಷ್ಟು ಗುಡಿಬಂಡೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ತಾ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ವರ್ಡ್ ವಿತ್ ನಾಗೇಂದ್ರ. ಥ್ಯಾಂಕ್ ಯು.